ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆದ್ರೆ ಒಂದು ಷರತ್ತು. ಏನಮ್ಮ ಅದು? ಅವಳು ಒಬ್ಳೆ ಒಳಗ್ ಬರ್ಬೇಕು. ನನಗ ಅನ್ಯಾಯ ಮಾಡಿದ್ದು ಒಬ್ರಲ್ಲ, ಇಬ್ರು. ಇಬ್ರ? ಹೌದು, ಇಬ್ರು. ಒಬ್ಬ ಭುಜಂಗ, ನಮ್ಮಪ್ಪನ್ ಕೊಂದವನು. ಇನ್ನೊಬ್ಬ ನನ್ನ ಪ್ರೀತಿಸಿ ಕೈ ಕೊಟ್ಟು ಹೋಗಿ ನನ್ನ ಜೀವಂತವಾಗಿ ಕೊಂದವನು. ಉತ್ಸವ ಮೂರ್ತಿಯ ತ್ರಿಶೂಲದಿಂದ ಹರಿದಾಸ ಕುಲಕರ್ಣಿಗೆ ಇರಿದು ಬಿಟ್ರು. ಅವರಲ್ಲೇ ಪ್ರಾಣ ಬಿಟ್ರು. ಕೊಂದ ತಪ್ಪಿಗೆ ನನ್ನ ಸೋದರ ಮಾವ ಸೆರೆಮನೆ ಪಾಲಾದ್ರು. ನನ್ನ ಮಾವನಿಂದ ಹತ್ಯೆಯಾದ ಹರಿದಾಸ ಕುಲಕರ್ಣಿಯ ಮಗಳು ಸಮುದ್ಯತ ಮತ್ತೆ ನಾನು ಪ್ರೀತಿಸ್ತಾ ಇದ್ವಿ. ಮದುವೆ ಆಗ್ಬೇಕಂತ ಇದ್ವಿ. ಮನೆಯವರು ಒಪ್ಪಿದ್ರು. ಅಷ್ಟರಲ್ಲಿ ಈ ಅವಘಡ ನಡೆದು ಹೋಯ್ತು. ನಾನು ಮತ್ತು ಸಮುದ್ಯತ ಪ್ರೀತಿಸ್ತಾ ಇದ್ವಿ. ಒಟ್ಟಿಗೆ ಬಾಳ್ಬೇಕಂತ ಇದ್ವಿ. ಈ ವಿಚಾರ ಊರ್ನವ್ರಿಗೆಲ್ಲ ಗೊತ್ತಿತ್ತು. ಆದ್ರೆ ನಿಮ್ಮ ಮಾವ ನೀನು ಮದುವೆ ಆಗ್ಬೇಕು ಅನ್ಕೊಂಡಿದ್ದ ಹುಡುಗಿ ಅಪ್ಪನ್ನೇ ಕೊಂದುಬಿಟ್ಟ. ಇವ್ರ ಮಾವ ನಮ್ಮಪ್ಪನ್ನ ಕೊಂದ್ರು, ಇವರು ನಮ್ಮಕ್ಕನ್ನೇ ಕೊಂದ್ರು. ಆದ್ರೆ ನೀನು ಅನಾಥ ಅಂತ ಹೇಳ್ಕೊಂಡಿದ್ದೆ ಅಲ್ವಾ? ಹಾಗೆ ಹೇಳ್ದೆ ಮತ್ಯಾವ ದಾರಿ ಇತ್ತು ವಿರೂಪಾಕ್ಷಶಾಸ್ತ್ರಿಗಳೇ? ನನಗೆ ಅಪ್ಪನಂತೂ ಕಳ್ಕೊಂಡಾಯ್ತು, ಇನ್ನು ಅಕ್ಕನ್ನು ಕಳ್ಕೊಳಕ್ ನಾನು ತಯಾರಿರ್ಲಿಲ್ಲ. ಇವರು ವಾಮಾಚಾರ ಮಂತ್ರಸಿದ್ಧಿ ಅನ್ಕೊಂಡು ನಮ್ಮ ಅಕ್ಕನ್ನ ಬಿಟ್ಟು ಹಿಮಾಲಯ ತಪ್ಪಲಿಗೆ ಹೋಗ್ಬಿಟ್ರು. ಆಗಿನ್ನು ಪುಟ್ಟ ಹುಡುಗ ನಾನು. ಇವ್ರನ್ನ ಹುಡುಕಿ ಇವ್ರನ್ನ ಸಂತಿಸೋ ಅಷ್ಟರಲ್ಲಿ ಇವ್ರಾಗ್ಲೇ ವಾಮಾಚಾರದ ಬಲೆಗೆ ಬಿದ್ದುಬಿಟ್ಟಿದ್ರು. ಆಗೋಗಿ ನಾನು ಸಮುದಿತನ ತಮ್ಮ ನಮ್ಮ ಅಕ್ಕನ ಬಾಳ್ ಕೊಡಿ, ನಮ್ಮ ಅಕ್ಕನ ಕೊಳ್ಳಿಗೆ ತಾಳಿ ಕಟ್ಟಿ ಅಂದ್ರೆ ಕಟ್ತಾ ಇದ್ರ ಇವರು? ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ಇವ್ರ ಜೊತೆ ಸೇರ್ಕೊಂಡೆ. ಅನಾಥ ಅಂತ ಸುಳ್ಳು ಹೇಳ್ದೆ. ಇವ್ರ ಜೊತೆನೆ ಸೇರ್ಕೊಂಡು ವಾಮಾಚಾರದ ಎಲ್ಲ ಪ್ರಯೋಗಗಳನ್ನ ಕಲಿತೆ. ಅಕ್ಕನ್ನ ಮದುವೆ ಆಗಿ ಗುರುಗಳೇ ಅನ್ನೋದಕ್ಕೆ ಸೂಕ್ತ ಸಮಯ ಕಾಯ್ತಾ ಇದ್ದೆ. ಆಗ್ಲೇ ನಿಮ್ಮ ಮಗ ಚಂದ್ರಧರ ಉಕೃತಿ ಭ್ರಂಶ ಪ್ರಯೋಗದ ಬಗ್ಗೆ ಹೇಳಿದ್ದು. ಇದೇ ಸರಿಯಾದ ಸಮಯ ಅಂತ ಅನ್ನಿಸ್ತು. ಯಾಕಂದ್ರೆ ನಿಮ್ಮೆಲ್ರಿಗೂ ನನ್ನ ಅವಶ್ಯಕತೆ ಇತ್ತು. ನಾನು ಪ್ರಯೋಗಕ್ಕೊಪ್ಪಿಲ್ಲ ಅಂದ್ರೆ ಪ್ರಯೋಗ ಪೂರ್ತಿ ಆಗೋಲ್ಲ ಅನ್ನೋದು ವಾಮಾಚಾರ್ಯ, ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅದೇ ಸಮಯ ನೋಡ್ಕೊಂಡು ನಮ್ಮ ಅಕ್ಕನ್ನ ಮದುವೆ ಆಗಿ ಅಂದೆ. ನನ್ನ ಹೊಡ್ತ ಸರಿಯಾಗೇ ಇತ್ತು. ಈಗ ಗುರುಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ನಮ್ಮ ಅಕ್ಕನ ಮದುವೆ ಆಗದೆ ಬೇರೆ ದಾರಿನೇ ಇಲ್ಲ. ಎಂತ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟೆ ಸೂರ್ಯಾಂಶು. ನಿಮ್ಮ ಅಕ್ಕನ್ನ ಪ್ರೀತಿಸಿದ್ದು ನಿಜ, ಆದ್ರೆ ಮದುವೆ ಆಗಲಾರೆ. ಅವನು ನನ್ನನ್ನ ಪ್ರೀತಿಸ್ದ, ನನ್ನನ್ನೇ ಮದುವೆ ಆಗ್ತೀನಿ ಅಂದಿದ್ದ. ನನಗೋಸ್ಕರ ಅವನ ಬದುಕನ್ನು ಮೀಸಲಾಗಿಡ್ತೀನಿ ಅಂದಿದ್ದ. ನಿನ್ ಕೈ ಬಿಡಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಸಂಗಾತಿ ಅಂದಿದ್ದ. ಆದ್ರೆ ಮದುವೆ ಆಗಿ ಆಸರೆ ಆಗಿರ್ಬೇಕಾಗಿದ್ದ ಸಮಯದಲ್ಲಿ ಬಿಟ್ಟು ಹೋದ. ನನ್ನ ಒಬ್ಬಂಟಿ ಆಸ್ತ. ಈ ಕತ್ಲೆಗೆ ನನ್ನನ್ನ ನೂಕ್ದ. 7 ಜನ್ಮನು ಜೊತೆಯಾಗಿರ್ತೀನಿ ಅಂದವನು 1 ಜನ್ಮನು ಬಾಳ್ಲಾರ್ದೆ ಓಡ್ ಹೋಗ್ಬಿಟ್ಟ. ಹೋಗುವಾಗ ಒಂದು ಮಾತು ಹೇಳ್ದೆ ಹೋದ, ಹೊರಟೇ ಹೋದ. ಅವನನ್ನು ಹುಡುಕ್ಬೋದಿತ್ತಲ್ವಾ? ಅವನನ್ನು ಹುಡುಕ್ಸೋದಕ್ಕೆ ಅಂತ ನಿಮ್ಮ ಕಡೆಯಲ್ಲಿ ಯಾರೂ ಇರಲಿಲ್ವಾ? ನನ್ನ ಕಡೆಯವರು ಅಂತ ಇದ್ದಿದ್ದು ಇಬ್ಬರೇ ಇಬ್ರು, ನಮ್ಮಪ್ಪ ಮತ್ತು ನನ್ನ ತಮ್ಮ. ಅಪ್ಪ ಹೋಗ್ಬಿಟ್ರು. ಆಗ ನನ್ನ ತಮ್ಮ ಇನ್ನೂ ಚಿಕ್ಕವನು.
10 ವರ್ಷದ ಹುಡುಗ. ಆ ಸಂದರ್ಭದಲ್ಲಿ ನನ್ನ ತಮ್ಮ ಎಲ್ಲಿ ಹೋದ, ಏನಾದ, ಒಂದು ಗೊತ್ತಾಗ್ಲಿಲ್ಲ. ನಿನ್ನ ತಮ್ಮ ನಿನಗೆ ನೆನಪಾಗಲ್ವಾ? ನೆನಪಾಗ್ತಾನೆ, ತುಂಬಾನೇ ನೆನಪಾಗ್ತಾನೆ. ನಾನು ಎಲ್ಲಾರನ್ನೂ ಕಳ್ಕೊಂಡು ಈ ಜಗತ್ತಿನ ಹೊರಗಡೆ ಬಂದು 10 ವರ್ಷ ಆಯಿತು. ಈಗ ಎಲ್ಲಿಂದ ಹುಡುಕ್ಲಿ ಅವನ್ನ? ಆದರೆ ನನ್ನ ಮನಸ್ಸು ಹೇಳ್ತಿದೆ, ಅವನು ನನಗೋಸ್ಕರ ಬರ್ತಾನೆ, ಬಂದೇ ಬರ್ತಾನೆ. ನಿನ್ನನ್ನು ಮದುವೆ ಆಗಬೇಕಾಗಿದ್ದ ಹುಡುಗ ನಿನ್ನನ್ನು ಅಷ್ಟು ಪ್ರೀತಿಸಿದ್ದ ಅಂತ ಹೇಳಿದ್ಯಲ್ಲ, ಮತ್ತೆ ಯಾಕೆ ಅವ್ನು ನಿನ್ನನ್ನು ಬಿಟ್ಟು ಹೋದ? ಅವನು ನನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಅವನ ಮಾವ ಭುಜಂಗ. ಹೌದು, ಅವಳನ್ನ ಬಿಟ್ಟು ಬರೋದಕ್ಕೆ ಕಾರಣ ನನ್ನ ಸೋದರ ಮಾವ ಭುಜಂಗ. ಅಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು, ಅದಕ್ಕೆ ಅವಳನ್ನ ಬಿಟ್ಟು ಬರ್ಬೇಕಾಯ್ತು. ಅಂತ ಅನಿವಾರ್ಯತೆ ಏನಿತ್ತು ಗುರುಗಳೇ? ಪ್ರೀತಿಸಿದವಳನ್ನ ಸಮಾಜ ನಿಂದನೆ ಗುರಿ ಮಾಡಿ ಓಡ್ ಬರೋ ಅಂತದ್ದು ಏನಾಗಿತ್ತು? ಅದು ಒಂದು ಪ್ರೀತಿನ? ಛೇ! ದೇವು, ನೀನು ನನಗೊಂದು ಮಾತು ಕೊಡ್ತೀಯಾ? ಹೇಳಿ ಮಾವ, ಏನು ಮಾತು ಕೊಡಬೇಕು? ನಾನು ಎಷ್ಟೇ ಪ್ರಯತ್ನ ಪಟ್ಟರು ದೇವಸ್ಥಾನದ ಅರ್ಚಕ ವೃತ್ತಿ ನನಗೆ ಸಿಗಲಿಲ್ಲ. ಈಗ ನೋಡಿದರೆ ಆ ಹರಿದಾಸ ಕುಲಕರ್ಣಿನ ಕೊಲೆ ಮಾಡಿ ಈ ಸೆರೆಮನೆ ಸೇರಿದ್ದೀನಿ. ಆದರೆ ಅವನನ್ನು ಕೊಂದ್ರು ನನ್ನ ದ್ವೇಷದ ಕಿಡಿ ಆರಿಲ್ಲ ದೇವು. ಅದು ಆರ್ಬೇಕಂದ್ರೆ ನಾನು ಏನು ಮಾಡಬೇಕು ಮಾವ? ನಾನು ಹೇಳ್ದಾಗೆ ಮಾಡ್ತೀನಿ ಅಂತ ಮಾತು ಕೊಡು. ಮಾತು ಕೊಟ್ಟಿದ್ಯಾ ದೇವು? ಮಾತಿಗೆ ತಪ್ಪಬಾರ್ದು. ಖಂಡಿತ ಇಲ್ಲ ಮಾವ, ಮಾತು ಕೊಟ್ಟ ಮೇಲೆ ಮುಗೀತು. ಅದೇನಂತ ಹೇಳಿ. ಆ ಹರಿದಾಸ್ ಕುಲಕರ್ಣಿಯ ಮಗಳು ಸಮುದ್ಯತನ ನೀನು ಪ್ರೀತಿಸ್ತಿದ್ಯಾ ಅಲ್ವಾ? ಹೌದು ತಾನೇ? ಹೌದು ಮಾವ. ಹಾಗಿದ್ಮೇಲೆ ಈಗಿಂದೀಗಲೇ ನೀನು ಈ ಊರಿಂದ ಹೊರಟು ಬಿಡು. ಬಿಟ್ಟು ಹೋಗೋವಳನ್ನ. ಅವಳಿಗೊಂದು ಮಾತು ಹೇಳದೆ ಬಿಟ್ಟು ಹೋಗೋ ದೇವು. ಮದುವೆಗೂ ಮುಂಚೆ ಪರಪುರುಷನೊಡನೆ ಓಡಾಡಿದ ಹುಡುಗಿ ಅಂತ ಹಣೆ ಪಟ್ಟಿ ಕಟ್ಕೊಂಡು ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಒದ್ದಾಡಬೇಕು. ಈ ಭುಜಂಗನ್ ಜೊತೆ ದ್ವೇಷ ಕಟ್ಕೊಂಡವ್ರ ಸ್ಥಿತಿ ಹೀಗೆ ಆಗತ್ತೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ಹೊರಟೋಗೋದೇವು, ಹೊರಟೋಗೋದೇವು ಇಲ್ಲಿಂದ. ಆವತ್ತು ಊರು ಬಿಟ್ಟ ಈ ದೇವು ಕಾಲರುದ್ರ ಸಿದ್ದೇಶ್ವರ ಕಡ್ಕಿಯಾದ. ಎದೆ ಒಳಗಿನ ಪ್ರೀತಿ ದೀಪ ಆರಿಸಿ ಶುದ್ರ ದೇವಿಯ ಜ್ವಾಲೆ ಆದ. ನನ್ನ ಪೂರ್ವಾಶ್ರಮವನ್ನು ನಾನೇ ಸಂಪೂರ್ಣವಾಗಿ ಮರೆತಿರುವಾಗ ಮತ್ತೆ ಅವಳ ಹೆಸರು ಮತ್ತೆಲ್ಲಿ ಸಮುದ್ರ ತಾಳ ದೇವು ಆಗ್ತೀನಂತ ಭಯ ಕಾಡ್ತಿದೆ ವಿರೂಪಾಕ್ಷ.
ನಿನಗೆ ಮೋಸ ಮಾಡಿ ಹೋದ ಹುಡುಗನ್ನ ಹುಡುಕಿ ಕರ್ಕೊಂಡು ಬಂದು ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಿ. ಸೆರೆಮನೆಯಲ್ಲಿರೋ ಭುಜಂಗನ್ ಕರ್ಕೊಂಡು ಬಂದು ಇಡೀ ಊರಿನ ಮುಂದೆ ನಿನ್ನ ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ. ಅಷ್ಟು ಮಾಡು. ನೀನು ಅಷ್ಟು ಮಾಡಿದ ದಿನ ನನಗೆ ಮತ್ತೆ ಈ ಅಮ್ಮನವ್ರಿಗೆ ಅಂಧಕಾರದಿಂದ ಮುಕ್ತಿ. ಸರಿ, ನಿನ್ನ ಹುಡುಗನ ಹೆಸರೇನು? ದೇವು. ಎಲ್ಲಿದ್ದಾರೆ ಅವರು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಹೇಗೆ? ಸುಳಿವೆ ಇಲ್ಲದೆ ನಾನು ಅವನ್ನ ಹೇಗೆ ಹುಡುಕ್ಲಿ? ಅದು ನಿನ್ನ ಕಷ್ಟ. ಅಮ್ಮನವ್ರ ದರ್ಶನ ಆಗ್ಬೇಕಾಗಿದ್ದು ನಿನಗೆ. ನಿನಗೆ ದರ್ಶನ ಆಗ್ಬೇಕು ಅಂದ್ರೆ ನನಗೆ ನ್ಯಾಯ ಸಿಗಬೇಕು. ನನಗೆ ನ್ಯಾಯ ಸಿಕ್ಕಿದ್ರೆ ನಿನಗೆ ದರ್ಶನ. ಇನ್ನು ಮಾತಾಡಕ್ಕೇನು ಉಳಿದಿಲ್ಲ. ನೀನಿನ್ ಹೊರಡಬಹುದು. ನೋಡ್ದ್ಯಾ ನಿನ್ನ ಮನಸ್ಸನ್ನ? ನೀನು ವಾಮಾಚಾರಿನೇ ಆದ್ರೂ ಸಮುದ್ರದ ಹೆಸರು ಕೇಳಿದ ತಕ್ಷಣ ಹೇಗೆ ನಿನ್ನ ಮನಸ್ಸು ಗಡಗಡ ಅಂತ ನಡುಗುತ್ತೆ ಅಂತ. ಅಲ್ಲಿಗೆ ಅವಳ ಬಗ್ಗೆ ಇನ್ನೂ ನಿನ್ನ ಎದೆನಲ್ಲಿ ಪ್ರೀತಿ ಇದೆ ಅಂತ ಆಯ್ತು. ಇಲ್ಲ ಅಂತ ಹೇಳಿ ನಿನಗೆ ನೀನೇ ಮುಖವಾಡ ಹಾಕೋಬೇಡ, ಮೋಸ ಮಾಡ್ಕೋಬೇಡ. ವಾಮಾಚಾರಿ ಮದುವೆ ಆಗ್ಬಾರ್ದು ಅಂತ ಯಾವ ಲೋಕನೂ ಹೇಳಿಲ್ಲ. ನೋಡೋ, ಇಷ್ಟಕ್ಕೂ ಪ್ರೀತಿ ಮುಂದೆ ಈ ಸಾಧನೆಗಳೆಲ್ಲ ಗೌಣ. ಇಲ್ಲ ವಿರೂಪಾಕ್ಷ, ನನಗೆ ನನ್ನ ಸಾಧನೆಗಳೇ ಮುಖ್ಯ. ಎಲ್ಲವನ್ನು ತೊರೆದು ಬಂದಾಗಿದೆ. ಮತ್ತ್ಯಾಕೆ ಸಮುದ್ರದ ಹೆಸರು ಕೇಳಿದ ತಕ್ಷಣ ಭಾವುಕನಾಗ್ತೀಯ? ಸದಾ ಗುಡ್ಗೋ ಈ ನಿನ್ನ ಧ್ವನಿ ಇದ್ರ ಬಗ್ಗೆ ಮಾತಾಡ್ದಾಗ್ಲೆಲ್ಲ ಯಾಕೆ ನಡುಗುತ್ತೆ? ದಯವಿಟ್ಟು ಅವಳ ಹೆಸರು ಹೇಳಿ ನನಗೆ ಪೀಡಿಸ್ಬೇಡ. ವಾಮಾಚಾರಿಗೆ ಪೂರ್ವಾಶ್ರಮ ಒಂದು ಪಿಡುಗು. ಅದಕ್ಕೆ ನನ್ನನ್ನು ಬಲಿ ಹಾಕ್ಬೇಡ. ನಿನ್ನ ಸ್ನೇಹಿತ ನಾನು. ನಿನ್ನ ಸುಖ ದುಃಖ ಲಾಭ ನಷ್ಟಗಳಲ್ಲಿ ನಂದು ಸಮಪಾಲಿದೆ. ನಿನ್ನ ನೋವಿಗೆ ಕಿವಿಯಾಗಿ ಧ್ವನಿಯಾಗಿ ಸ್ಪಂದಿಸಬೇಕಾದ ನಾನು. ನೀನು ಸಮಾಜ ಕಂಜಿ ಅಥವಾ ಯಾರ್ದೋ ಮಾತು ಕಂಜಿ ನೀನು ಸಮುದ್ರತನ ತಿರಸ್ಕರಿಸಬಹುದು. ಆದ್ರೆ ನಿನ್ನ ಹೃದಯದ ಧ್ವನಿ ನನಗೆ ಚೆನ್ನಾಗಿ ಕೇಳಿಸ್ತಾ ಇದೆ. ನೀನು ಮದುವೆ ಆಗ್ಬೇಕು ಕಡ್ಕೆ, ಸಮುದ್ರತನ ಮದುವೆ ಆಗ್ಬೇಕು. ನಾನು ಖುದ್ದು ನಿಂತು ಮದುವೆ ಮದುವೆ ಆಗೋದಿಲ್ಲ. ಕಡ್ಕೆ, ನೀನು ಮದುವೆ ಆಗ್ಲೇಬೇಕು. ಅದೊಂದು ಬಿಟ್ಟು ಬೇರೆ ಇನ್ನೇನಾದ್ರೂ ಇದ್ರೆ ಹೇಳು ವಿರೂಪಾಕ್ಷ. ನಾನು ಮದುವೆ ಆಗೋದು ಅಸಾಧ್ಯದ ಮಾತು. ಅರ್ಥ ಮಾಡ್ಕೋ ಕಡ್ಕೆ. ನೀನು ಮದುವೆ ಆಗೋದ್ರಿಂದ ಎರಡೆರಡು ಲಾಭ ಇದೆ. ಒಂದು, ನೀನು ಪ್ರೀತಿಸಿದ ಹುಡುಗಿನ ಮದುವೆಯಾಗಿ ಸುಖವಾಗಿ ಸಂಸಾರವನ್ನು ನಡೆಸಬಹುದು. ಎರಡನೇದು, ಸಮುದ್ರತ ತಮ್ಮ ನಮ್ಗೆ ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ಸಹಾಯ. ಇಲ್ಲ ವಿರೂಪಾಕ್ಷ, ನನಗೆ ಶ್ರೀಚಕ್ರಕ್ಕಿಂತ ನನ್ನ ಸೋದರ ಮಾವನಿಗೆ ಕೊಟ್ಟ ಮಾತೆ ಮುಖ್ಯ. ಕಾಲರುದ್ಧ ಸಿದ್ದೇಶ್ವರ ಕಡ್ಕಿ. ಶೇಖ್ರಿ, ಏನಮ್ಮ? ಶೇಖ್ರಿ, ನನಗೊಂದು ವಿಷಯ ಗೊತ್ತಾಗಬೇಕು. ಯಾವ ವಿಷಯ ಅಮ್ಮ? ಹೇಳೋ, ಏನ್ ಮುಚ್ಚಿಡ್ತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡು? ನಿನ್ ತಲೆಯಲ್ಲಿದ್ದ ಹುಳನ ಅಮ್ಮನ ತಲೆಗೆ ವರ್ಗಾಯಿಸ್ಬಿಟ್ಟಿಯಾ? ಮಾತ್ ಮರೆಸ್ಬಿಡಿ. ಅಮ್ಮ ಕೇಳಿದಕ್ಕೆ ಉತ್ತರ ಕೊಡಿ. ಹೇಳೋ, ಏನ್ ಮುಚ್ಚಿಡ್ತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡು? ಏನು ಇಲ್ಲ. ಎಷ್ಟು ಸರ್ತಿ ಹೇಳೋದು? ನಿಮ್ಮಿಂದ ಮುಚ್ಚಿಡೋ ಅಂತದ್ ಏನಿರುತ್ತೆ? ಅದನ್ನೇ ನಾನು ಕೇಳ್ತಾ ಇರೋದು. ನೀನು ಸುನೀತಾ ಸೇರ್ಕೊಂಡು ನಮ್ಮಿಬ್ರಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಏನು ಇಲ್ಲ. ಹೆಂಡತಿ ಹತ್ರ ಬೇಡ, ಅಮ್ಮನ ಹತ್ರ ಆದ್ರೂ ಹೇಳ್ಬೋದಲ್ಲ. ನೀನ್ ಸಣ್ಣ ಸಣ್ಣ ವಿಷಯ ದೊಡ್ಡದ್ ಮಾಡ್ಬೇಡ. ನಾನೇನು ಮುಚ್ಚಿಡ್ತಾ ಇಲ್ಲ. ನಿಜ ಹೇಳ್ರಿ. ಜಾಜಿ ಕ್ಷೇತ್ರ ದರ್ಶನದ ವಿಚಾರವಾಗಿ ನಮ್ಮಿಂದ ಏನೋ ವಿಷಯ ಗುಟ್ಟಾಗಿಟ್ಟಿದ್ದೀರಾ. ಬೇಡ ಲಲಿತಾ, ನಿಮ್ಗೆ ಯಾರಿಗೂ ಆ ಸಂಕಟ ಬೇಡ. ನಾನೊಬ್ನೇ ಅನುಭವಿಸೋದು ಸಾಕು. ಅಲ್ಲಿಗೆ ಸತ್ಯ ಏನೋ ಇದೆ ಅಂತಾಯ್ತು. ಮಾತಾಡ್ದ್ಯಾ? ಅವಳ ಹತ್ರ ಮಾತಾಡ್ದ್ಯಾ? ಏನ್ ಮಾತಾಡ್ದೆ? ದೇವಸ್ಥಾನದ ಬಾಗಿಲು ತೆಗೆದು
ಪೂಜೆಗೆ ಅನುವು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ಲಾ? ಹೇಳಮ್ಮ, ಏನು ಮಾತಾಡ್ದೆ? ಮಾತಾಡು ಜಾಜಿ, ನೀವು ಒಳಗೋದಾಗಿಂದ ನನ್ನ ಜೀವನ ಕೈ ಹಿಡ್ಕೊಂಡೇ ಇದ್ದೆ, ಅಂತೂ ಆರಾಮಾಗಿ ಬಂದಿಲ್ಲ. ಮಾತಾಡಿದೆ ಅವಳ ಹತ್ರ. ಹೇಳಮ್ಮ, ಏನು ಮಾತಾಡ್ದೆ? ಏನಂತ ಅಂದ್ಲು, ನಮ್ಮ ಕ್ಷೇತ್ರ ದರ್ಶನಕ್ಕೆ ಅನುವು ಮಾಡ್ಕೊಡ್ತಾಳಂತ. ನೀನೀಗ ಮೌನವಾಗಿದ್ರೆ ನಮಗೆ ಹೇಗಮ್ಮ ಗೊತ್ತಾಗಬೇಕು? ಮಾತಾಡಮ್ಮ. ದೇವು ಯಾರು? ನಿಮ್ಮನ್ನೇ ಕೇಳ್ತಿರೋದು ಅರ್ಚಕರೇ. ದೇವು ಯಾರು? ಅದು ಈಗ ನೀವು ಮಾತಾಡಿ ಅರ್ಚಕರೇ. ನೆನಪಿದೆಯಾ ಅಮ್ಮನವ್ರೆ ನಿಮ್ಗೆ? ನೆನಪಿದೆಯಾ ನಿಮ್ಗೆ ಈ ವಿರೂಪಾಕ್ಷ ಶಾಸ್ತ್ರಿ? ಹಗಲಿರುಳು ನಿಮ್ಮ ಧ್ಯಾನದಲ್ಲೇ ಇದ್ದು ಜನ್ಮ ಜನ್ಮಾಂತರಗಳಿಂದ ಶ್ರೀಚಕ್ರಕ್ಕೆ ಹಂಬಲಿಸ್ತಾ ಅದನ್ನ ಪಡ್ಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇರೋ ಈ ವಿರೂಪಾಕ್ಷ ಶಾಸ್ತ್ರಿ ನಿಮಗೆ ನೆನಪಿದೆಯಾ? ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಮಹಾಕಾಳಿ, ಮಹಾಗೌರಿ, ಸಿದ್ಧಿದಾತ್ರಿ. ಎಂತೆಂತಹ ಬಣ್ಣ ಬಣ್ಣದ ನಾಮಧೇಯಗಳು ನಿಮಗೆ. ಆದ್ರೆ ಇವತ್ತು ಈ ಕ್ಷಣ ನಾನು ನಿಮಗೆ ನಾಮಕರಣವನ್ನು ಮಾಡ್ತೇನೆ. ಕಪಟಿ, ಮೋಸಕಿ, ವಂಚಗಾತಿ, ಮಹಾ ಮಾಯಾವಿ. ತೃಪ್ತಿ ಆಯ್ತಾ ತ್ರಿಪುರ ಸುಂದರಿ ಅಮ್ಮನವರೇ? ತೃಪ್ತಿ ಆಯ್ತಾ? ಶ್ರೀಚಕ್ರಕ್ಕೋಸ್ಕರ ನಾನು ಪಟ್ಟ ಒಂದೊಂದು ಪ್ರಯತ್ನವನ್ನು ಕೆಡಿಸಿಬಿಟ್ರಿ. ಚಕ್ರಾಪುರಿಯಲ್ಲಿ ಶ್ರೀಚಕ್ರಕ್ಕೋಸ್ಕರ ನಾನು ಶತಾಯ ಗತಾಯ ಪ್ರಯತ್ನ ಪಟ್ಟೆ. ಅದನ್ನ ನನ್ನ ಕೈಗೆ ದಕ್ಕದೆ ಇರೋ ಹಾಗೆ ಮಾಡಿದ್ರಿ. ಅಲ್ಲಿಂದ ಶ್ರೀಚಕ್ರವನ್ನ ಅರಿಹಂತಪುರಕ್ಕೆ ಅಪಹರಿಸಿದ್ರಿ. ಅಲ್ಲಿ ವಿಗ್ರಹದ ಅಡಿಯಲ್ಲಿ ಬಚ್ಚಿಟ್ರಿ. ಅಲ್ಲೂ ಕೂಡ ನೀವು ನನಗೆ ಅಡ್ಡಗೋಡೆಯಾಗಿ ನಿಂತ್ಕೊಂಡ್ರಿ. ಇನ್ನೇನು ಶ್ರೀಚಕ್ರ ನನ್ನ ಕೈಗೆ ದಕ್ಕುತ್ತೆ ಎನ್ನಬೇಕಾದ್ರೆ ಅದನ್ನ ಚಾಜಿ ಹೊಟ್ಟೆಯಲ್ಲಿ ಬಚ್ಚಿಟ್ಬಿಟ್ರಿ. ಎಂತಹ ಕಾರ್ಯಗಳು ಮಾಡಿಸಿ ಭಕ್ತನ ತಂತ್ರಕ್ಕೆ ಪ್ರತಿತಂತ್ರವನ್ನು ಮಾಡ್ತಾ ಕಾಲಹರಣ ಮಾಡೋ ನೀವು ದೇವಿನ ತಾಯಿನ ಇರ್ಲಿ. ಚಾಚಿ ಹೊಟ್ಟೆಯಲ್ಲಿರೋ ಮಗುನಾದ್ರೂ ನಾನು ಪಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅದಕ್ಕೂ ನೀವು ತಡೆ ಒಡ್ಬಿಟ್ರಿ. ಈಗ ಹೊಸದಾಗಿ ಕ್ಷೇತ್ರ ದರ್ಶನ ಅಂತ ಕಥೆ ಪ್ರಾರಂಭ ಮಾಡಿದ್ರಿ. ಕಥೆನ ಟಿಸಲೋಡಿಸ್ತಾ ಇದ್ರಿ. ಪರವಾಗಿಲ್ಲ, ನಾನು ಯಾವುದಕ್ಕೂ ಜಗ್ಗವನಲ್ಲ. ಸ್ವತಃ ಅಮ್ಮನವ್ರನ್ನೇ ಎದುರಾಕೊಂಡವನು. ಮತ್ತೆ ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ಯಾಕೆಂದ್ರೆ ನನ್ನ ಗುರಿ ಶ್ರೀಚಕ್ರ. ನೀವು ಶ್ರೀಚಕ್ರದ ಕಥೆನ ಯಾವ ರೀತಿ ಬೇಕಾದ್ರೂ ಟಿಸಲೋಡಿರಿ. ಅದನ್ನ ಹೇಳಿ ತಗೊಂಡ್ಬಂದು ಇಲ್ಲೇ ಇಡ್ತೀನಿ. ಯಾಕೆಂದ್ರೆ ಶ್ರೀಚಕ್ರ ನಂದು, ನನಗೆ ದಕ್ಕಬೇಕಾಗಿರೋದು. ತ್ರಿಪುರ ಸುಂದರಿ ಅಮ್ಮನವರೇ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಶ್ರೀಚಕ್ರ ನನಗೆ ಬೇಕು. ಶ್ರೀಚಕ್ರ ಬೇಕು ಅಂದ್ರೆ ಕ್ಷುದ್ರ ಶಕ್ತಿ ಸೃಷ್ಟಿಯಾಗಬೇಕು. ಅದು ಸೃಷ್ಟಿಯಾಗಬೇಕು ಅಂತಾದ್ರೆ ಸೂರ್ಯಾಂಶು ರಕ್ತದರ್ಪಣ ಮಾಡೋದಕ್ಕೆ ಒಪ್ಕೋಬೇಕು. ಅವನು ಒಪ್ಕೋಬೇಕು ಅಂದ್ರೆ ಖಡ್ಕಿ ಮದುವೆ ಆಗ್ಬೇಕು. ಮದುವೆ ಮಾಡಿಸ್ತೀನಿ. ಖಡ್ಕಿಗೂ ಸಮುದ್ರತಾಗೂ ಮದುವೆ ಮಾಡಿಸ್ತೇನೆ. ಶ್ರೀಚಕ್ರನ ಪಡ್ಕೊಳ್ತೀನಿ. ಆಮೇಲೆ ನೋಡ್ತಾ ಇರಿ, ನಿಮ್ಮನ್ನ ಬುಗ್ರಿ ಹಾಗೆ ಹೇಗೆ ಗಿರ 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 ಅಂತ ಆಡಿಸ್ತೀನಿ. ಇದು ಈ ವಿರೂಪಾಕ್ಷ ಶಾಸ್ತ್ರೀಯ ಶಪಥ. ಅಮ್ಮನವರೇ ನೋಡಿ, ಕಂಕಣ ಕಟ್ತಾ ಇದ್ದೀನಿ. ಇದರಲ್ಲಿ ಗೆಲ್ಲೋದು ನಾನಾ ನೀವಾ ನೋಡೇ ಬಿಡೋಣ.